ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ತಕ್ಕಳಕಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮಹೇಶ ಪೋತದಾರ್ ಭೇಟಿ ನೀಡಿ ಶೈಕ್ಷಣಿಕ ಹಾಗೂ ಮೂಲಸೌಕರ್ಯ ವ್ಯವಸ್ಥೆ ಪರಿಶೀಲಿಸಿದರು. ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ವೇಳೆ ಚಿತ್ರಕಲಾ ಶಿಕ್ಷಕರ ಕೊರತೆ ಕುರಿತು ಮಾಹಿತಿ ಪಡೆದು ಶೀಘ್ರ ಶಿಕ್ಷಕರ ನಿಯೋಜನೆ ಮಾಡುವುದಾಗಿ ಭರವಸೆ ನೀಡಿದರು. ಬಳಿಕ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ಗಳನ್ನು ವಿತರಿಸಿದರು. ಈ ಒಂದು ಕಾಂಪೌಂಡ್ ಗೋಡೆಯನ್ನು ಎತ್ತರಿಸುವ ಕೆಲಸ ಆಗಬೇಕು. ಅದಕ್ಕೆ ಫೆನ್ಸಿಂಗ್ ಮಾಡಬೇಕು. ಮಕ್ಕಳು ಕಾಂಪೌಂಡ್ ಗೋಡೆಯನ್ನು ಜಿಗಿದು ಹೊರಗೆ ಹೋಗದಂತೆ ಕ್ರಮ ಕೈಗೊಳ್ಳಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ಸದರಿ ವಿಷಯದ ಬಗ್ಗೆ ಈಗಾಗಲೇ ನಾನು ನಮ್ಮ ಗೌರವಾನ್ವಿತ ಕ್ರೈಸ್ ಇಡಿ ಸರ್ ಅವ್ರ ಜೊತೆ ಮಾತಾಡಿ ಆ ಕಾಂಪೌಂಡ್ ಎತ್ತರಿಸುವ ಕೆಲಸವನ್ನು ಕೂಡ ಶೀಘ್ರದಲ್ಲಿ ಮಾಡ್ತೀನಿ. ಅದಾದ ಮೇಲೆ 10th ಮತ್ತು 9th ಸೀನಿಯರ್ಸ್ ಮಕ್ಕಳಿಗೆ ಕೂಡ ನಾನು ಹೇಳಿದ್ದೀನಿ, ಯಾವುದಾದ್ರೂ ಸಣ್ಣ ಮಕ್ಕಳು ಸ್ಕೂಲಿನಿಂದ ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ತಾವ್ಯಾರಾದ್ರೂ ನೋಡಿದರೂ ಕೂಡ ತಕ್ಷಣ ಗಮನಕ್ಕೆ ತಂದು ಮಕ್ಕಳ ಸುರಕ್ಷತೆಗೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಅನ್ನುವಂಥ ವಿಷಯವನ್ನು ತಿಳಿಸಿದ್ದೀನಿ. ಮತ್ತು ಇಲ್ಲಿ ಒಂದು 14ರಿಂದ 15 ಜನ ಸ್ಟಾಫ್ ಇದ್ದಾರೆ. ಗರ್ಲ್ಸ್ ಡಾರ್ಮೆಟ್ರಿಯಲ್ಲಿ 7 ರೂಮ್ಸ್ಗಳಿದ್ದಾವೆ ಮತ್ತು ಬಾಯ್ಸ್ ಡಾರ್ಮೆಟ್ರಿಯಲ್ಲಿ 7 ರೂಮ್ಗಳಲ್ಲಿ ಮಕ್ಕಳು ವಾಸವಾಗಿದ್ದಾರೆ. ಪ್ರತಿಯೊಂದು ರೂಮ್ಗೆ ಕೂಡ ರೂಮ್ ಮೆಂಟರ್ ಅಥವಾ ಹೌಸ್ ಮೆಂಟರ್ ಅಂತ ಹೇಳಿ ಶಿಕ್ಷಕರನ್ನು ಆಯೋಜನೆ ಮಾಡಿ ವಾರ್ಡನ್ ಮತ್ತು ಪ್ರಿನ್ಸಿಪಾಲ್ ಮೇಲೆ ಇರ್ತಕ್ಕಂಥ ಜವಾಬ್ದಾರಿಯನ್ನು ಸ್ವಲ್ಪ ಕಾರ್ಯ ಹಂಚಿಕೆಯನ್ನು ಮಾಡಿದರೆ ಇದು ಇನ್ನಷ್ಟು ಸುಲಭ ಆಗ್ತದೆ. ಮತ್ತು ಅವ್ರಿಗೆ ಹೇಳಿದ್ದೀನಿ, ನೆಕ್ಸ್ಟ್ ತಿಂಗಳ ನಾನು ಬರ್ತೀನಿ, ಯಾರು ರೂಮ್ಗಳನ್ನು ಅತ್ಯಂತ ಉತ್ತಮ ರೀತಿಯಿಂದ ಚೆನ್ನಾಗಿ ಇಟ್ಕೊಳ್ತೀರಿ ಅವ್ರಿಗೆ ಖಂಡಿತ ಅಭಿನಂದನಾ ಪತ್ರಗಳನ್ನು ಕೊಡ್ತೀನಿ ಮತ್ತು ಹೌಸ್ ಮೆಂಟರ್ಗಳು ಕೂಡ ನಾನು ಅಭಿನಂದಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದೀನಿ. ಈ ಒಟ್ಟಳದೇ ಈ ಶಾಲೆಯಿಂದ ಹೊರಗೆ ಹೋಗಿ ಬಾಗೇವಾಡಿ ಬಸ್ ಸ್ಟ್ಯಾಂಡ್ನಲ್ಲಿ ಅವರು ಸಿಕ್ಕಾಗ ಮರಳಿ ಪಾಲಕರು ಅವರನ್ನು ಕರೆದುಕೊಂಡು ಬಂದು ನಮ್ಮ ಶಾಲೆಗೆ ಒಪ್ಪಿಸಿ, ಇಲ್ಲಿ ಹೇಳುವವರು ಕೇಳುವವರು ಯಾರೂ ಇಲ್ಲ, ಮಕ್ಕಳು ಈ ರೀತಿ ಹೋದರೆ ಅದಕ್ಕೆ ಯಾರು ಹೊಣೆ ಅನ್ನುವಂಥ ಒಂದು ಪಾಲಕರು ಈಗಾಗಲೇ ತಮ್ಮ ಆಕ್ರೋಶವನ್ನು ಮತ್ತು ಆತಂಕವನ್ನು ವ್ಯಕ್ತಪಡಿಸಿದರು. ಇದನ್ನೆಲ್ಲ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ನಾನು ಇವತ್ತು ಈ ಶಾಲೆಗೆ ವಿಸಿಟ್ ಮಾಡಿದ್ದೀನಿ. ಬಂದ ತಕ್ಷಣವೇ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಮತ್ತು ಪ್ರಾಂಶುಪಾಲರಿಗೆ, ವಾರ್ಡನ್ರಿಗೆ ಮತ್ತು ಇಲ್ಲಿರ್ತಕ್ಕಂಥ ಡಿ ಗ್ರೂಪ್ ಸಿಬ್ಬಂದಿಯವರಿಗೆ, ನೈಟ್ ವಾಚ್ಮನ್ ಅವರಿಗೆ, ಗೇಟ್ ಕೀಪರ್ ಅವರಿಗೆ ಎಲ್ಲ ಒಂದು ಮೀಟಿಂಗ್ ಮಾಡಿ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದ್ದೇನೆ. ಯಾವುದೇ ಕಾರಣಕ್ಕೂ ಮಕ್ಕಳು ಸುರಕ್ಷಿತವಾಗಿ ಇಲ್ಲಿರಬೇಕು, ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕೆಲವು ಸೂಕ್ತ ಸಲಹೆ ಸೂಚನೆಗಳನ್ನು ಅವರಿಗೆಲ್ಲ ನೀಡಿದ್ದೇನೆ. ಅದಾದ ಮೇಲೆ ಮೇಡಮ್ ಹಾಂ ಹಾಂ ಸರ್ ಒಂದು ನಿಮಿಷ.